ಮಾಮ, ನಿಮ್ಗೆ ನಿಮ್ ಭಕ್ತರು ಅಂದ್ರೆ ತುಂಬಾ ಪ್ರೀತಿ, ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆಯಾ? ಹಾಗೆಲ್ಲ ಅಂದ್ರೆ ಆಗೋದಿಲ್ಲಪ್ಪ. ಅವನು ನನ್ನನ್ನು ತುಂಬಾ ನೆನೆಸ್ಕೊಂತ ಇದ್ದ. ಆದ್ರೆ ಮಾಮ, ನನಗೊಂದು ಅರ್ಥ ಆಗ್ತಿಲ್ಲ. ಸಾಹೇಬ್ರೆ, ಅವರಿಬ್ರು ಬಂದಿದ್ದಾರೆ. ಬಂದ್ರಾ? ಕರೀರಿ ಒಳಗಡೆ. ಬನ್ರಪ್ಪ, ಒಳಗ್ ಬನ್ನಿ. ಸಾಹೇಬ್ರೆ, ಮುಂದೆ ಇನ್ನೇನ್ ಮಾಡ್ಬೇಕು? ಸಾಹೇಬ್ರೆ, ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು. ಎಷ್ಟು ನಷ್ಟ ತುಂಬಿಕೊಡ್ಬೇಕು ನಿಮಗೆ? ಈಗ ಅದನ್ನ ನೀವೇ ಹೇಳಿ ಸಾಹೇಬ್ರೆ. ನೀವೇ ಎಲ್ಲ ನೋಡಿದ್ದೀರಾ ಅಲ್ವಾ? ನೀವೇ ಏನಾದ್ರೂ ನಿರ್ಧಾರ ಮಾಡಬಹುದಲ್ವಾ? ಹೌದು, ನಿರ್ಧಾರ ಮಾಡಿದೀವಿ. ಮತ್ತೆ ನೀವೇ ಹೇಳಿ ಸಾಹೇಬ್ರೆ. ನಾವೀಗ ನಿರ್ಧಾರ ಮಾಡಿದೀವಿ. ಯಾರು ಒಳ್ಳೆ ಜನರಿಗೆ ತೊಂದರೆ ಕೊಡ್ತಾರೋ, ಯಾರು ಸುಮ್ಮನೆ ಸುಳ್ಳು ಹೇಳ್ತಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಸಾಹೇಬ್ರೆ, ಇದೇನು ಹೇಳ್ತಿದ್ದೀರಾ ನೀವು? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇನ್ನು ನಿಮಗೆ ಅರ್ಥ ಆಗಿಲ್ವಾ? ಅಯ್ಯೋ ಸಾಹೇಬ್ರೆ, ನೀವ್ ನನಗೆ ನಷ್ಟ ಆಗಿದ್ದಕ್ಕೆ ಪರಿಹಾರ ಕೊಡೋರಿದ್ರೆ ಅಲ್ವಾ? ಮತ್ತೆ ಈಗ ನೀವು ಹೀಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವು ನಿಮ್ ಬಗ್ಗೆ ತುಂಬಾ ವಿಚಾರಣೆ ಮಾಡಿದೀವಿ. ಊರಿಗೆ ಹೊಸಬ್ರು ಬಂದ್ರೆ ನೀವ್ ಹೇಗ್ ಮೋಸ ಮಾಡ್ತೀರಾ ಅಂತ ನಮಗೆ ಗೊತ್ತಾಗಿದೆ. ಬಾಳು ಮಾಮನಂತ ದೇವಮಾನರ ಬಗ್ಗೆ ಆರೋಪ ಮಾಡ್ತೀರಾ. ಏನ್ ಅನ್ಕೊಂಡಿದ್ದೀರಾ? ನಿಮ್ ಮಾಟ ಯಾರಿಗೂ ಗೊತ್ತಾಗಲ್ಲ ಅಂತನಾ? ನೀವಿದಕ್ಕೂ ಮೊದಲು ಏನೇನ್ ಮಾಡಿದ್ರ ಅದೆಲ್ಲದಕ್ಕೂ ಸಾಕ್ಷಿ ಸಿಕ್ಕಿದೆ. ಸಾಹೇಬ್ರೆ, ಸಾಹೇಬ್ರೆ, ನಮ್ಮಿಂದ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸಿ ನಮ್ಮಿಬ್ರನ್ನ. ಇದಕ್ ಮೊದಲು ಯಾರ್ಯಾರಿಗೆ ಮೋಸ ಮಾಡಿದ್ದೀರಾ? ಎಷ್ಟು ದುಡ್ಡು ತಗೊಂಡಿದ್ದೀರಾ? ಸಾಹೇಬ್ರೆ, ಈಗ ನಮ್ಮ ಹತ್ರ ಯಾವ ದುಡ್ಡು ಇಲ್ಲ. ಇಲ್ವಾ? ಮೋಸ ಮಾಡಿದವ್ರಿಗೆಲ್ಲ ಕೊಡ್ಲೇಬೇಕಾಗತ್ತೆ. ಸಾಹೇಬ್ರೆ, ನಮ್ಮನ್ನು ಹೋಗೋಕ್ ಬಿಡಿ. ಇನ್ ಮುಂದೆ ಹೀಗೆಲ್ಲ ನಾವೇನು ಮಾಡೋದಿಲ್ಲ. ಇಲ್ಲಿ ನೋಡಿ, ಈಗಿಂದೀಗ್ಲೇ ನೀವು ಮಾಮೂನ್ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಬಿಡಲ್ಲ ನಿಮ್ಮನ್ನ. ಇವತ್ತು ರಾತ್ರಿ ಒಳಗೆ ನಿಮ್ಮನ್ನ ಒಳಗಡೆ ಹಾಕ್ತೀನಿ. ಪುಣ್ಯ ಅಂದ್ಕೊಳ್ಳಿ, ಬಾಳು ಮಾಮ ನಿಮ್ಮನ್ನ ಹಾಗೆ ಬಿಟ್ಟಿದ್ದಾರೆ. ಸಾಹೇಬ್ರೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾವೀಗ್ಲೇ ಹೋಗಿ ಬಾಳು ಮಾಮ ಅವ್ರ ಹತ್ರ ಕ್ಷಮೆ ಕೇಳ್ತೀವಿ. ಹೌದಾ? ಏನ್ರಪ್ಪ, ಏನ್ ನಡೀತಿದೆ? ಏನು ಇಲ್ಲ ಮಾಮ. ಏನು ಇಲ್ಲ ಅಂತಂದ್ರೇನು? ಸುಮ್ನೆ ಇಲ್ಲಿ ಹರಟೆ ಹೊಡಿತಾ ನಿಂತಿದ್ರ ಎಲ್ಲ ಕೆಲ್ಸಗಳನ್ನ ಬಿಟ್ಟು? ನೋಡಿ ಮಾಮ, ಇವರೆಲ್ಲ ಹೇಳ್ತಾ ಇದ್ರು ಅವ್ರಿಬ್ಬರನ್ನ ವಿಚಾರಣೆಗೋಸ್ಕರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಅವರಿಬ್ಬರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ? ಪೊಲೀಸರು ತಮ್ಮ ತಮ್ಮ ಕೆಲಸ ಮಾಡ್ತಿದಾರಪ್ಪ. ಆದ್ರೆ ಮಾಮ, ಅವ್ರಿಬ್ರಿಗೂ ಗೊತ್ತಿರ್ಬೇಕು ಅಲ್ವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ? ಮಾಮ, ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದ್ರೆ ಅವರಿಬ್ರು ಠಾಣೆಗೆ ಹೋಗಿ ಬರ್ತಿದ್ದಾರೆ ಅಂತ ಆಯ್ತು ಮಾಮ. ಮಾಮ, ಈ ಸಲ ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ ಮಾಮ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ಅವ್ರು ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ ನಾನು.
ಬಾಪೋ, ಇದು ಈ ಮಾಮನ ಬಿಡಾರ. ಈ ಬಿಡಾರ ಎಲ್ಲರ ಸಲುವಾಗಿ ತೆಗೆದಿದೆ. ಆದ್ರೆ ಮಾಮ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ನಾವ್ಯಾಕೆ ಅವ್ರ ಮಾತು ಕೇಳ್ಬೇಕು ಹೇಳಿ? ಏನ್ರಪ್ಪ ನಿಮ್ದಿನ್ನೂ ಮಾತಾಡೋದು ಉಳ್ದಿದ್ಯಾ? ಇಲ್ಲ, ಹಾಗೇನೂ ಇಲ್ಲ. ಅಯ್ಯೋ, ಮತ್ತೆ ನೀವ್ಯಾಕೆ ಬಂದಿದ್ದೀರಾ ಬಿಡಾರಕ್ಕೆ? ಇನ್ನೇನಾದ್ರೂ ಆರೋಪ ಮಾಡೋದಿದ್ಯಾ? ಮಾಮ, ಇದೇ ನೋಡಿ ನಮ್ಮ ಜಮೀನು. ಎಲ್ಲೂ ಏನೂ ಬೆಳೆ ಇಲ್ಲ. ಮಾಮ, ಅಲ್ಲಿ ಕೊನೆಯಲ್ಲಿ ಒಂದು ಮರ ಇದೆ, ನೀವಲ್ಲಿ ವಿಶ್ರಾಂತಿ ಪಡೀರಿ. ಸರಿ, ಆಯ್ತು. ಬೇಕು ಅಂದ್ರೆ ನಾನು ಮನೆಯಿಂದ ರೊಟ್ಟಿಗಳನ್ನ ಕಳಿಸ್ತೀನಿ ಮಾಮ. ಇಲ್ಲ, ಬೇಡ ಬೇಡ. ಅದು ನಿಮ್ಮ ಮನೆಯಲ್ಲಿ ಅಂತ ಹಾಡಿಗೆ ಆಗಿದೆ. ಅದು ನಮಗೆ ನಡೆಯೋದಿಲ್ಲ. ನಾವು ನಮ್ಮ ವ್ಯವಸ್ಥೆಯನ್ನು ನಾವೇ ನೋಡ್ಕೋತೀವಿ. ಮಾಮ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕಪ್ಪ, ಅದ್ರಲ್ಲಿ ಯಾಕೆ ಬೇಜಾರು ಮಾಡ್ಕೋಬೇಕು? ಇರ್ಲಿ ಬಿಡು. ನೀನು ನಿನ್ ಕೆಲಸ ಮುಂದುವರ್ಸು. ಆದ್ಮೇಲೆ ನನ್ನನ್ನು ಭೇಟಿ ಮಾಡು. ಆಯ್ತು ಮಾಮ. ಎಲ್ಲ ಸೌದೆಗಳನ್ನು ಕಡ್ದಾಯ್ತು. ಬೇಗ ಮುಂದಿನ ಕೆಲಸ ತೆಗೆದುಕೊಳ್ಳಿ. ಆದ್ರೆ ಭಾವನವ್ರೆ, ಇವ್ರು ಇನ್ನೂ ಬಂದೇ ಇಲ್ಲ. ಬರ್ಬಹುದು. ಮಾಮ ಅವ್ರ ಹತ್ರ ಹೋದ್ಮೇಲೆ ಹಾಗೆ ಕೂಡ್ಲೆ ಹಿಂತಿರುಗಿ ಬರಕ್ಕಾಗತ್ತಾ? ಅದು ಹಾಗಲ್ಲ. ಆದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ನೀನು ತುಂಬಾ ಯೋಚನೆ ಮಾಡ್ಬೇಡ. ಮಾಂಸದ ಅಡಿಗೆನ ನಾವು ಬೇರೆ ಕಡೆ ಮಾಡ್ತಾ ಇದೀವಿ ಅಲ್ವಾ? ಹೌದು, ಆದ್ರೆ ಮಾಮ ಅವ್ರ ವಿಷಯ ತಲೆಗೆ ಹೋಗ್ತಾ ಇಲ್ಲ. ಮಾಮ ಅವ್ರು ಬಂದಾಗ ಇದೆಲ್ಲ ಸರಿ ಹೋಗೋದಿಲ್ಲ ಅಲ್ವಾ? ರೀ, ನೀವ್ ಈಗ ಬಂದ್ರ? ಮಾಮ ಎಲ್ಲಿದ್ದಾರೆ? ಭೇಟಿ ಮಾಡಿದ್ರ ಅವ್ರನ್ನ? ಮಾಮ ಅವರನ್ನ ಭೇಟಿ ಮಾಡಾಯ್ತು. ಮಾಮ ಏನ್ ಹೇಳಿದ್ರು? ಮೊದಲು ಕುಡಿಯೋದಕ್ಕೆ ನೀರಾದ್ರೂ ಕೊಡು. ಭಾವನವ್ರೆ, ಮಾಮ ಏನ್ ಹೇಳಿದ್ರು? ಏನಿದೆಯೋ ಅದನ್ನೆಲ್ಲ ಮಾಮ ಅವ್ರ ಹತ್ರ ಹೇಳ್ದೆ. ಅಂದ್ರೆ ಏನು? ನಾನ್ ಮಾಮ ಅವ್ರಿಗೆ ಹೇಳ್ದೆ ಮನೇಲಿ ಮಾಂಸದ ಅಡ್ಗೆ ಮಾಡಿದ್ದಾರೆ ಅಂತ, ಮತ್ತೆ ಊರಲ್ಲಿರೋ ಜನರಿಗೆ ಔತಣ ಕೊಡ್ತಿದೀವಿ ಅಂತ. ಇಂಥ ಸಮಯದಲ್ಲಿ ನೀವು ಮನೆಗೆ ಬಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನೀವು ಇಲ್ಲೇ ಇರಿ ಅಂತ ಹೇಳಿ ಬಂದೆ. ಅರೆ, ನಿನ್ ಮಾಮ ಹತ್ರ ಹೀಗೆ ಹೇಳಿದ್ಯಾ? ಹೌದು. ಅರೆ, ಹೀಗೆಲ್ಲ ಯಾಕೆ ಹೇಳ್ದೆ? ನೀನ್ ಬರೀ ಅವ್ರ ಮನೆಗ್ ಬರ್ತಾರೋ ಇಲ್ವೋ ಅಂತ ಕೇಳ್ಬೇಕಾಗಿತ್ತು. ಅರೆ, ಮಾಮ ಅವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಾ ಇತ್ತು. ಅದರಿಂದ ಏನಾದ್ರೂ ಮುಚ್ಚಿಡೋದಕ್ಕಾಗತ್ತಾ? ಮತ್ತೆ ನಿಜ ಹೇಳೋದ್ರಲ್ಲಿ ತಪ್ಪೇನಿದೆ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬೇಕು? ಮತ್ತೆ ಮಾಮ ಸಹ ಹೇಳಿದಾರಲ್ವಾ ನಾನು ಇಲ್ಲೇ ಇರ್ತೀನಿ ಅಂತ, ಯಾಕೆ ತಲೆ ಕೆಡಿಸ್ಕೋತೀರಾ? ನೀನ್ ಹೇಳಿದಿಕ್ ಏನಿಲ್ಲಪ್ಪ. ಆದ್ರೆ ಮಾಮ ಅವ್ರಿಗೆ ನಿನ್ ಮನೆಗ್ ಬರ್ಬೇಡಿ ಅಂತ ಹೇಳೋದು ದೇವರನ್ನೇ ಮನೆಯಿಂದ ಹೊರಗಡೆ ಇಟ್ಟ ಹಾಗಾಗುತ್ತೆ ನೋಡು. ಮಾಮ, ನಾವು ಇಲ್ಲೇ ಕುಳ್ಕೊಂಡಿದೀವಿ ಮಾಮ.
ಯಾಕೆ ಅಂದ್ರೆ ಏನು, ನಾವು ವಿಷ್ಣುನ ಭೇಟಿ ಆಗಕ್ ಬಂದಿದೀವಲ್ವಾ? ಮಾಮ, ನಿಮ್ಗೆ ನಿಮ್ ಭಕ್ತರು ಅಂದ್ರೆ ತುಂಬಾ ಪ್ರೀತಿ, ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆಯಾ? ಹಾಗೆಲ್ಲ ಅಂದ್ರೆ ಆಗೋದಿಲ್ಲಪ್ಪ. ಅವನು ನನ್ನನ್ನು ತುಂಬಾ ನೆನೆಸ್ಕೊಂತ ಇದ್ದ. ಆದ್ರೆ ಮಾಮ, ನನಗೊಂದು ಅರ್ಥ ಆಗ್ತಿಲ್ಲ. ಬಾಗ್ಲಿಗೆ ದೇವ್ರು ಬಂದಿದ್ದಾರೆ, ಆದ್ರೆ ಈ ಜನ ಬರಬೇಡಿ ಅಂತ ಹೇಳ್ತಿದಾರಲ್ವಾ? ಈಗ ಅದಕ್ಕೇನ್ ಮಾಡಕ್ಕಾಗತ್ತಮ್ಮ? ಅವ್ರ ಮನೆಯಲ್ಲಿ ಮಾಂಸದ ಅಡಿಗೆಯನ್ನ ಮಾಡಿ ಜನರಿಗೆ ಕರೆದಿದ್ದಾರೆ. ಊಟಕ್ಕೆ ಜನ ಬರ್ತಾ ಇದ್ದಾರೆ ಅಲ್ಲಿಗೆ. ಮತ್ತೆ ನಮ್ಗೆ ಅದೆಲ್ಲ ಸರಿ ಹೋಗೋದಿಲ್ಲ. ಅದಕ್ಕೇನ್ ಮಾಡಕ್ಕಾಗತ್ತೆ? ಮಾಮ, ನನಗೂ ಈ ವಿಷಯ ಸರಿ ಬರ್ಲಿಲ್ಲ. ಮತ್ತೆ ಅವರು ಈ ರೀತಿ ಅಡಿಗೆ ಇಡಬಾರ್ದಾಗಿತ್ತು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗಿತ್ತು. ಮಾಮ ಇಲ್ಲಿಗೆ ಬರ್ತಾರೆ ಅಂತ ಅಂದ್ಮೇಲೆ ಏನಾದ್ರೂ ಯೋಚನೆ ಮಾಡ್ಬೇಕು ಅಲ್ವಾ? ಅವ್ರು ಊಟಕ್ಕೆ ಜನರನ್ನ ಕರೆದಿದ್ದಾರೆ, ಮತ್ತ ಅವ್ರು ಯಾರ್ಯಾರಿಗೆ ಹೇಳಬಹುದು ಬರಬೇಡಿ ಅಂತ. ಅವ್ರು ಏನಾದ್ರೂ ಅಡೆತಡೆಗಳು ಇರ್ಬೋದಲ್ವಾ? ಮಾಮ, ನೀವ್ ಇಲ್ಲಿ ಇರ್ಬೇಕಾದ್ರೆ ಅವ್ರು ಬೇರೆ ಕಡೆ ಹೋಗೋ ಅವಶ್ಯಕತೆ ಏನಿತ್ತು? ಮತ್ತೆ ಯಾರು ಈ ತರ ಅಡಿಗೆ ಮಾಡಿ ಊಟ ಬಡಿಸಿ ಅಂತ ಉಪಾಯ ಹೇಳಿದ್ದಾರೆ? ಮತ್ತೆ ಇಂಥ ಊಟ ಮಾಡಿಸಿ ಏನಾಗೋದಿದೆ? ಅದು ಹೇಗೆ ಅಂತಂದ್ರೆ, ಮನುಷ್ಯ ಒಂದ್ಸಲ ತೊಂದರೆಗೆ ಒಳಗಾದ್ರೆ ಅದರಿಂದ ಹೊರಗೆ ಬರಕ್ಕೆ ಉಪಾಯಗಳನ್ನ ಮಾಡ್ತಾನೆ. ಅವನು ನಮ್ಮನ್ನ ಹುಡುಕೋಕೆ ಮೊದ್ಲೇ ಪ್ರಯತ್ನ ಮಾಡಿರ್ಬೋದು. ಮತ್ತೆ ನಮ್ಮ ವಿಳಾಸ ಒಂದೇ ಕಡೆಯಲ್ಲಿ ಎಲ್ಲಿರುತ್ತೆ? ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಮಗ್ ಗೊತ್ತಿರುತ್ತೆ. ನಮ್ಮ ಬಿಡಾರ ಎಲ್ಲಿದೆ ಅವನಿಗೆ ಹೇಗ್ ಗೊತ್ತಾಗ್ಬೇಕು? ಅಂತಹ ಪರಿಸ್ಥಿತಿನಲ್ಲಿ ಎಲ್ಲೆಲ್ಲಿ ಮಾರ್ಗ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾನೆ. ಮಾಮ, ಈ ಭಕ್ತ ನಿಮ್ಮನ್ನ ಈ ತರ ನೋಡ್ಕೊಂಡ್ರು ನೀವು ಸುಮ್ಮನೆ ಇದ್ದೀರಲ್ವಾ? ಅದೇನೇ ಆದ್ರೂ ಅವನು ನನ್ನ ಭಕ್ತ ಇದ್ದಾನೆ. ನಾನ್ ನೋಡ್ಲಿಲ್ಲ ಅಂದ್ರೆ ಅವನ್ ಯಾರು ನೋಡ್ಕೋತಾರೆ? ಅವನು ಕುರಿ ಮಾಂಸದ ಅಡಿಗೆಯನ್ನು ಜನರಿಗೆ ಬಡಿಸ್ತಾ ಇದ್ದಾನೆ. ಮೂಕ ಜೀವಿಗಳನ್ನ ಹೊಡೆದು ಅಡಿಗೆ ಮಾಡಿ ಬಡಿಸೋದು ಅಂತಂದ್ರೆ ಅದು ಸರಿಯಲ್ಲ. ಅದರ ಬದಲಾಗಿ ಅವನು ಭಜನೆ ಕೀರ್ತನೆಗಳನ್ನ ಮಾಡಿಸಿ ನೈವೇದ್ಯ ಮಾಡಿದ ಅಡಿಗೆಯನ್ನು ಬಡಿಸಬೇಕಾಗಿತ್ತು. ಆಗ ಪಾಂಡುರಂಗನ ಆಶೀರ್ವಾದ ಅವನಿಗೆ ಸಿಕ್ತಿತ್ತು. ಇರ್ಲಿ ಬಿಡಿ, ಯಾರ್ಯಾರಿಗಂತ ತಿಳಿಸಿ ಹೇಳಕ್ಕಾಗುತ್ತೆ?